ಬಹುಶಃ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಈ ಮಟ್ಟದಲ್ಲಿ ಬಹುಶಃ ಒಂದು ಸರ್ಕಾರ ಮಾಡುವಂತಹ ಕೆಲಸ ಬಹುಶಃ ಒಂದು ಸಂಘ ಸಂಸ್ಥೆ ಕೂಡ ಮಾಡಬಹುದು ಅನ್ನುವಂಥದ್ದು ತೋರಿಸಿಕೊಟ್ಟಿದ್ದು ಯಾವುದಾದ್ರೂ ಸಂಸ್ಥೆ ಇದ್ರೆ ಅದು ಹಸಿರು ದಳ ಅನ್ನುವಂಥದ್ದು ಕೂಡ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಖಂಡಿತವಾಗಿ ಕೂಡ ಇದನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ, ನಿಮ್ಮ ಸಂಘಟನೆ ಸ್ಟ್ರೆಂಥನ್ ಮಾಡಲಿಕ್ಕೆ ಯಾವ ರೀತಿಯ ಸರ್ಕಾರ ಮಟ್ಟದಲ್ಲಿ ತಮಗೆ ಸಹಕಾರ ಬೇಕು ಅನ್ನುವಂಥದ್ದೆಲ್ಲ ಕೂಡ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿಗಳು ತಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದರೆ ಖಂಡಿತವಾಗಿ ನಾನು ನನ್ನ ಸಿಸ್ಟರ್ ಸೌಮ್ಯ ರೆಡ್ಡಿ ಅವರು ಕೂತ್ಕೊಂಡು ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಂಡು ಶಾರ್ಟ್ ಪೀರಿಯಡ್ನಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಅಂತ್ಯ ಕಾಣಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಆಶ್ವಾಸನೆ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹಳ ಸಂತೋಷ ಆಗಿದೆ. ಬಹುಶಃ ನೋಡಿ ಆ ಮಕ್ಕಳಲ್ಲಿ ಟ್ಯಾಲೆಂಟ್ ಯಾವ ರೀತಿ ಇದೆ, ಅದ್ಭುತವಾದಂಥ ಟ್ಯಾಲೆಂಟ್. ಇವತ್ತೆಲ್ಲ ಪಾಪ ಎಲ್ಲ ಟ್ಯಾಲೆಂಟ್ ಇರ್ತದೆ, ಆದರೆ ಅವ್ರಿಗೆ ಯಾವುದೂ ಸಪೋರ್ಟ್ ಇರೋಂಗಿಲ್ಲ, ಅವ್ರಿಗೆ ಯಾವುದೂ ಪ್ಲ್ಯಾಟ್ಫಾರ್ಮ್ ಇರೋದಿಲ್ಲ. ಆ ಪ್ಲ್ಯಾಟ್ಫಾರ್ಮನ್ನು ಕಲ್ಪಿಸಿಕೊಡುವಂಥ ಕೆಲಸ ನಿಮ್ಮ ಸಂಘಟನೆಯಿಂದ ಆಗಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿ, ಯಾವತ್ತೂ ಕೂಡ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನುವಂಥ ಮಾತನ್ನು ಕೂಡ ನೀವು ತಿಳ್ಕೊಳ್ಬೇಕು. ನಾನು ಯಾವುದೂ ಕೂಡ ಚೇರ್ಮನ್ ಆಗಲಿ ಒಬ್ಬ ಶಾಸಕನಂತೇಳಿ ಪರಿಗಣಿಸಬೇಡಿ, ನಮ್ಮ ಅಣ್ಣ ನಮ್ಮ ತಮ್ಮ ಅಂತೇಳಿ ಅನ್ನುವಂಥ ಭಾವನೆ ಇಟ್ಕೊಂಡು ನನ್ನ ಜೊತೆಗೆ ಬಂದು ಖಂಡಿತವಾಗಿ ಕೂಡ ಏನೇ ಸಮಸ್ಯೆಗಳಿದ್ರೂ ಕೂಡ ಬಂದು ಅವನ್ನೆಲ್ಲ ಸರಿಪಡಿಸ್ಕೊಳ್ಳುವಂಥ ಕೆಲಸ ಮಾಡಿ ನಿಮ್ಮ ಸಂಘಟನೆ ಬಹಳ ಖುಷಿ ತಂದಿದೆ ಅನ್ನುವಂಥ ಮಾತು ಮತ್ತೆ ಮತ್ತೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ತಾವೆಲ್ಲರೂ ಸೇರಿ ಈ ಹಳೆ ಜೈಲನ್ನ ಕಬ್ಜಾ ಮಾಡಿಕೊಂಡು ಇಲ್ಲಿ ಬಹಳ ಸುಂದರವಾದ ಒಂದು ಕಾರ್ಯಕ್ರಮವನ್ನು ನಡೆಸ್ತಿದ್ದೀರಾ. ನಮಗೆಲ್ಲರಿಗೂ ಸಹ ವಿಮುಕ್ತಿ ಸಿಕ್ಕಲಿಕ್ಕೆ ಈ ಜಾಗದಿಂದ ಪ್ರಾರಂಭ ಮಾಡೋದು ಬಹಳ ಸಂತೋಷದ ವಿಷಯ. ಆದರೆ ಇವತ್ತಿನ ಸಭೆಯಲ್ಲಿ ನಾನು ಕಂಡಿರೋದು ಹೆಚ್ಚು ಮಾತನಾಡೋದು ಸರಿಯಲ್ಲ. ಅದೇ ಚಿಂತೆಯಿಂದ ನಾನು ಸಹ ಬಹಳ ಕಡಿಮೆ ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆ ದೃಷ್ಟಿಯಿಂದ ನನಗೆ ಹೇಳಕ್ಕೆ ಬಂದಿರೋ ವಿಷಯ ಏನಂತ ಹೇಳಿದ್ರೆ, ಹಸಿರು ದಳ ಎಂಬುವ ಈ ಒಂದು ಸ್ಥಾಪನೆ ಏನಿದೆಯೋ ಇದು ಬಹಳ ವಿಶೇಷವಾದ ಒಂದು ಸ್ಥಾಪನೆ. ಬೆಂಗಳೂರು ನಗರದಲ್ಲಿ ಸಂಘಟಿತ ಕಾರ್ಮಿಕರ ಸಂಘಗಳಿದೆ. ಅಸಂಘಟಿತರನ್ನ ಸಂಘಟನೆ ಮಾಡೋದು ಬಹಳ ಕಷ್ಟದ ಕೆಲಸ. ಅದರಲ್ಲೂ ವೇಸ್ಟ್ ಪಿಕರ್ಸ್ ಸಂಘಟನೆ ಕಟ್ಟೋದು ಅತಿ ಕಷ್ಟದ ಕೆಲಸ. ಆ ಕೆಲಸವನ್ನ ಇವತ್ತು ತಮ್ಮ ಸಂಘಟನೆ ಯಶಸ್ವಿಯಾದ ರೀತಿಯಲ್ಲಿ ಮಾಡಿದೆ. ಇದು ಬಹಳ ವಿಶೇಷವಾದ ಸಂಗತಿ. ಮೊದಲನೇದಾಗಿ ನಾನು ಪ್ರತಿಯೊಬ್ಬರಿಗೂ ಹಸಿರು ಹಬ್ಬ ಹಾರ್ದಿಕ ಶುಭಾಶಯ ಹೇಳಕ್ ಬಯಸ್ತೀನಿ. ಹೇಗೆ ನೋಡಿ, ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸ ನಿಜವಾಗ್ಲೂ ಒಂದು ಸಂಸ್ಥೆ ಮಾಡ್ತಾ ಇದೆ ಅಂದರೆ ಅದು ಇಷ್ಟು ವರ್ಷ ಇಷ್ಟು ದೊಡ್ಡ ಕುಟುಂಬ ಆಗಿದೆ. ನಿಜವಾಗ್ಲೂ ಅವ್ರಿಗೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೆ, ಅವ್ರಿಗೆ ಎಷ್ಟು ಹೆಮ್ಮೆ ಆಗ್ತಿದೆ ನೋಡಿ. ಪ್ರತಿ ವರ್ಷ ಎಷ್ಟು ಚೆನ್ನಾಗಿ ಇನ್ನೂ ದೊಡ್ಡದಾಗಿ ಈ ಕುಟುಂಬ ಒಂದಲ್ಲ ಎರಡಲ್ಲ 106 ವರ್ಷ ಬೆಳೀಲಿ. ಜನರಿಗೆ ಇದೇ ರೀತಿ ತಾವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ನಿಜವಾಗ್ಲೂ. ಆಮೇಲೆ ವೇದಿಕೆ ಮುಂದೆ ಕುಳಿತಿರುವಂಥ ಎಲ್ಲ, ಯಾಕಂದರೆ ತಾವು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರು ಅಂದರೆ ನೀವು ಪ್ರತಿಯೊಬ್ಬರು ಅಷ್ಟೆ. ತಮಗೆ ನಿಜವಾಗ್ಲೂ ನೀವು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ನಗರ ಪ್ರದೇಶ ಚೆನ್ನಾಗಿದೆ ಅಂದರೆ ತಮ್ಮಿಂದ. ನಾನು ತಮಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ. लेकिन मैं भी आप लोगों में से ही हूँ, मैं भी एक मजदूर आदमी हूँ और मैं ये चाहता हूँ कि जैसे ये जो राष्ट्र निर्माण हो रहा है, ये जो खूबसूरत बेंगलोर बन रहा है, ये सभी मजदूरों के कंधों पे से, मजदूर के हाथों में से बन रहा है।
हमें मतलब मजदूरों को इनका हक अच्छे से नहीं मिल पाता, इतनी मेहनत करते हैं धूप में, बारिश में, सर्दी में, लेकिन कहीं तो पेमेंट फंस जाती है और कहीं मतलब बहुत ज़्यादा दिक्कतें होती है। तो मैं ये चाह रहा था कि मजदूरों को उनका एक पहचान मिले, एक उनको हक मिले और उनको एक ऐसा माहौल मिले, वे भी अपने बच्चों को बढ़ा पाए और वे भी समाज में एक आगे बढ़ के काम करे समाज के लिए। मैं बस इतना ही कहना चाहता हूँ। बहुत बहुत धन्यवाद। ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಈಗ ಗವರ್ಮೆಂಟ್ ಇಂದ ನಿಮಗೆ ಸೌಲಭ್ಯ ಸಿಕ್ಕಿದೆ ಅಂದ್ರೆ ಆಯುಷ್ಮಾನ್ ಕಾರ್ಡ್, ಹೆಲ್ತ್ ಕಾರ್ಡ್ 5 lakhs rupees ಅಂದ್ರೆ 5 ಲಕ್ಷ ರೂಪಾಯಿ ಪ್ರತಿ ವರ್ಷ ನಿಮ್ಮ ಕುಟುಂಬಕ್ಕೆ ಸೌಲಭ್ಯ ಸಿಗುತ್ತೆ. ನೀವು ಅದನ್ನು ಉಪಯೋಗಿಸ್ಕೋಬಹುದು. ನೀವು ಎಷ್ಟೇ ಉಪಯೋಗಿಸಿದ್ರು ಅದು ನೆಕ್ಸ್ಟ್ ಇಯರ್ಗೆ ತಿರ್ಗಾ 5 lakhs ಆಗುತ್ತೆ. ಅಂಡ್ ಆ ಕಾರ್ಡು ನಿಮ್ಮ ಆಲ್ ಓವರ್ ಇಂಡಿಯಾ ಅಂದ್ರೆ ಫುಲ್ ಭಾರತದಲ್ಲಿ ಅದನ್ನು ಉಪಯೋಗಿಸಬಹುದು. ಅದು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. 296 ಪ್ರೈವೇಟ್ ಹಾಸ್ಪಿಟಲ್ಗಳು ಅದು ಇದಾಗಿದೆ. ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲೂ ಫ್ರೀ ಆಗಿರುತ್ತೆ. ಈ ಸೌಲಭ್ಯ ಎಲ್ಲರಿಗೂ ಫ್ರೀ, ಉಚಿತ. 2011ರಲ್ಲಿ ನಾವು ಎಲ್ಲರೂ ಹೋಗಿ ರೋಡ್ ತ್ಯಾಜ್ಯವನ್ನು ಹಾಯ್ದು ವಿಂಗಡಣೆ ಮಾಡಿ ಮಾರಾಟ ಮಾಡಿ ಅದರಲ್ಲಿ ಜೀವನ ಮಾಡ್ತೀರಾ ಅಂತವ್ರಿಗೆ ಇವತ್ತು ಎಷ್ಟೋ ಜನಕ್ಕೆ ಡೋರ್ ಟು ಡೋರ್ ಕಲೆಕ್ಷನ್ ಅಂತ ಉತ್ತಮವಾದ ಕೆಲಸವನ್ನ ನಿರ್ಮಾಣ ಮಾಡಿಕೊಟ್ಟಿರಂತ ಹಸಿರು ದಳಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಯಾರೇ ಗವರ್ಮೆಂಟ್ ಆಗಿರ್ಬೋದು, ಪರಿಸರವಾಗಿ ಕೆಲಸ ಮಾಡ್ತಾ ಇರೋದಾಗಿರ್ಬೋದು, ಇಂಡಿವಿಜುವಲ್ ಪೀಪಲ್ ಆಗಿರ್ಬೋದು, ಮತ್ತೆ UNEP ಅವರು ಎಲ್ಲರೂ ಕೂಡ ಇವತ್ತು ಜಸ್ಟ್ ಟ್ರಾನ್ಸಿಷನ್ ನಲ್ಲಿ ವೇಸ್ಟ್ ಸ್ಪೀಕರ್ಗೆ ಜಸ್ಟ್ ಟ್ರಾನ್ಸಿಷನ್ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಬಟ್ ಇಷ್ಟು ಜನ ನಮ್ಮ ಕರ್ನಾಟಕದಲ್ಲಿ 4,23,606 ಜನಕ್ಕೋಸ್ಕರ ನಾನು ಹೋಗಿ ಮಾತಾಡ್ತೀನಿ ಅಂದಾಗ ನನಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಇಡೀ ಪ್ರಪಂಚದಲ್ಲಿ 20 ಮಿಲಿಯನ್ ವೇಸ್ಟ್ ಸ್ಪೀಕರ್ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಬೀರ್ ಅವರು ಕೂಡ ಇಲ್ಲಿ ನಮ್ಮ ಇದರಲ್ಲಿ ಬಂದಿದ್ದಾರೆ. ಬಟ್ ಈ ಪ್ಲಾಸ್ಟಿಕ್ ಡೀಟೇಲ್ ಮುಖ್ಯವಾಗಿ ಕಬೀರ್ ಅವರು ಕೂಡ ತುಂಬಾನೇ ನಮ್ಮ ಜೊತೆ ನಮಗೆ ಯಾವ ರೀತಿ ಮಾತಾಡಬೇಕು, ನಮ್ಗೆ ಏನ್ ಡಿಮ್ಯಾಂಡ್ಗಳಿದೆ ಅಂತ ಅವರು ತಿಳಿಸ್ಕೊಟ್ಟು ಇದು ಮಾಡಿದ್ರು. ಮತ್ತೆ ಲಲಿನಿ ಮೇಡಮ್ ಕೂಡ ಬಂದು ಒಂದೊಂದು ಪಾಯಿಂಟ್ ನನಗೆ ಅರ್ಥ ಮಾಡ್ಸೋದು. ಯಾಕಂದ್ರೆ ನನಗೆ ಓದಕ್ ಬರಲ್ಲ, ಅದನ್ನ ಅರ್ಥ ಮಾಡೋಕೆ ನನಗೆ ತುಂಬಾ ಕಷ್ಟ ಇದೆ. ಅವ್ರು ಅಲ್ಲಿ ಮಾತಾಡಬೇಕಾದ್ರೆ ಅವ್ರು ಒಂದೊಂದು ಪಾಯಿಂಟ್ ಅನ್ನು ವಾಯ್ಸ್ ಎಲ್ಲ ಹಾಕಿ ನನಗೆ ಅರ್ಥ ಮಾಡಿಸಿ ಅದನ್ನ ಕೇಳಿಸ್ಕೊಂಡು ಅಲ್ಲಿ ಮಾತಾಡಿ ನಿಮ್ಮೆಲ್ಲರಿಗೋಸ್ಕರ ಅಲ್ಲಿ ನಾನು ಫೈಟ್ ಮಾಡಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರೂ ಕೈ ಮುದ್ದು ಮಾಡಬೇಕು. ನಾನು ಹೇಳ್ದಂಗೆ ಹೇಳಿ. ನಾನು ಮಾದಕ ವ್ಯಸನದ ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸಲು, ಅದರಿಂದಾಗುವ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಥ್ಯಾಂಕ್ ಯು.